ನಮಸ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ದ ಬಾಯ್ ಹೂ ಬ್ರೋಕ್ ದ ಬ್ಯಾಂಕ್ ಅನ್ನೋ ಶಾರ್ಟ್ ಸ್ಟೋರಿನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಈ ಒಂದು ಶಾರ್ಟ್ ಸ್ಟೋರಿ ಬರ್ತಿರೋಂಥವ್ರು ರಸ್ಕಿನ್ ಬಾಂಡ್. ರಸ್ಕಿನ್ ಬಾಂಡ್ ಇಸ್ ಅನ್ ಇಂಡಿಯನ್ ರೈಟರ್. ಮೊದಲನೇದಾಗಿ ಈ ಒಂದು ಕಥೆಯಲ್ಲಿ ಬರುವಂತಹ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರು ಅಂತ ನೋಡೋಣ, ಕ್ಯಾರೆಕ್ಟರ್ಸ್ ಯಾರ್ಯಾರು ಅಂತ ನೋಡೋಣ. ಆಮೇಲೆ ನಮಗೆ ಮೊದಲು ಕ್ಯಾರೆಕ್ಟರ್ಸ್ ಅರ್ಥ ಆದರೆ ಕತೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಮೊದಲನೇದಾಗಿ ಈ ಒಂದು ಸಣ್ಣ ಕಥೆಯಲ್ಲಿ ಯಾವ ಯಾವ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಬರ್ತಾರೆ ಅಂತ ನೋಡೋಣ. ಮೊದಲನೇದಾಗಿ ಬರುವಂತಹ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ನಾತು. ಹೀ ಈಸ್ ಅ ಸ್ವೀಪರ್. ಪಿಪಲ್ ನಗರ್ ಬ್ಯಾಂಕಲ್ಲಿ ಆತ ಸ್ವೀಪರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಅಂದರೆ ಕಸ ಗುಡಿಸೋದಾಗಿರ್ಬೋದು ಅಥವಾ ಬ್ಯಾಂಕ್ ಆವರಣದಲ್ಲಿ ಕ್ಲೀನ್ ಮಾಡುವಂತಹ ಕೆಲಸವನ್ನು ಈತ ವಹಿಸ್ಕೊಂಡಿರ್ತಾನೆ. ನೆಕ್ಸ್ಟ್ ಬರುವಂತಹ ಕ್ಯಾರೆಕ್ಟರು ಸೀತಾರಾಮ್. ಹೀ ಈಸ್ ವಾಷರ್ಮನ್ ಸನ್ ಆಗಿರ್ತಾನೆ. ಈ ಒಂದು ಕತೆ ಮುಖ್ಯವಾಗಿ ನಾತು ಮೇಲೆ ಇರುತ್ತೆ. ಅಂದರೆ ಆತ ಮೇನ್ ಕ್ಯಾರೆಕ್ಟರ್, ಇವರೆಲ್ಲ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿರ್ತಾರೆ. ಸೀತಾರಾಮ್ ವಾಷರ್ಮನ್ ಸನ್ ಆಗಿರ್ತಾನೆ, ಅಂತಂದರೆ ಅಗಸ ಇರ್ತಾರಲ್ಲ ಅವ್ರ ಮಗ ಆಗಿರ್ತಾನೆ. ಯಾರು? ಸೀತಾರಾಮ್. ನೆಕ್ಸ್ಟ್ ಬರುವಂಥವ್ರು ಹೀ ಈಸ್ ದಿ ಓನರ್ ಆಫ್ ಬ್ಯಾಂಕ್. ಯಾರು ಓನರು ಅಂತಂದರೆ ಸೇತ್ ಗೋವಿಂದ್ ರಾಮ್ ಅನ್ನೋರು ಓನರು. ನೆಕ್ಸ್ಟ್ ಮುಖ್ಯವಾಗಿ ಬರುವಂಥ ಪಾತ್ರ ಮಿಸ್ಟರ್ ಆ್ಯಂಡ್ ಮಿಸಸ್ ಭೂಷಣ್, ಮಿಸ್ಟರ್ ಆ್ಯಂಡ್ ಮಿಸಸ್ ಶ್ರೀವಾಸ್ತವ. ಮಿಸಸ್ ಶ್ರೀವಾಸ್ತವ ಇಲ್ಲಿ ಬರುವಂತಹ ಕ್ಯಾರೆಕ್ಟರ್ ಮೇನ್ ಹೈಲೈಟ್ ಆಗ್ತಾರೆ. ಹಾಗೆಯೇ ಅನಂತರದಲ್ಲಿ ಮಿಸ್ಟರ್ ಆ್ಯಂಡ್ ಮಿಸಸ್ ಭೂಷಣ್ ಬರ್ತಾರೆ ಈ ಒಂದು ಪ್ಲಾಟಲ್ಲಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಏನು ಅಂತಂದರೆ ನೆಕ್ಸ್ಟು ಬರುವಂಥವ್ರು ಕಮಲ್ ಕಿಶೋರು ಅವರು ಫೋಟೋಗ್ರಾಫರ್ ಆಗಿರ್ತಾರೆ. ಹಾಗೇನೋ ಅವ್ರದ್ದು ಒಂದು ಸ್ಟುಡಿಯೋ ಇರುತ್ತೆ ಎಲ್ಲಿ ಪಿಪಲ್ ನಗರಲ್ಲಿ. ನೆಕ್ಸ್ಟ್ ಮುಂದಿನ ಕ್ಯಾರೆಕ್ಟರ್ ಯಾರು ಅಂತಂದರೆ ದೀಪ್ ಚಂದ್. ಅವರು ಏನಾಗಿರ್ತಾರೆ? ಬಾರ್ಬರ್ ಆಗಿರ್ತಾರೆ, ಕ್ಷೌರಿಕ ಆಗಿರ್ತಾರೆ. ಸೊ ಈ ಒಂದು ವೃತ್ತಿನ ನಡೆಸ್ಕೊಂಡು ಹೋಗ್ತಿರ್ತಾರೆ. ಕಮಲ್ ಕಿಶೋರ್ ಅವ್ರ ಶಾಪ್ ಪಕ್ಕದಲ್ಲೇ ದೀಪ್ ಚಂದ್ ಅವರು ಇರ್ತಾರೆ. ನೆಕ್ಸ್ಟು ಮುಖ್ಯವಾಗಿ ಬರುವಂತಹ ಕ್ಯಾರೆಕ್ಟರ್ ಯಾರು ಅಂತಂದರೆ ಓಲ್ಡ್ ಗಣಪತ್. ಅಂದರೆ ಅವರು ಹೀ ಈಸ್ ಎ ಬೆಗ್ಗರ್, ಭಿಕ್ಷುಕ ಆಗಿರ್ತಾನೆ. ಲಾಸ್ಟಲ್ಲಿ ನಾವು ನೋಡ್ಬೋದು ಇಲ್ಲಿ ಕೆಲವೊಂದು ಟ್ವಿಸ್ಟ್ ಇದೆ. ಈ ಒಂದು ಟ್ವಿಸ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ಬೋದು. ಮೊದಲನೇದಾಗಿ ಈ ಕತೆ ಎಲ್ಲಿಂದ ಶುರು ಆಗುತ್ತೆ, ಮುಖ್ಯವಾಗಿ ಮೇನ್ ಟಾಪಿಕ್ ಏನು ಅಂತಂದರೆ ಯಾವ ಥೀಮ್ ಇಟ್ಕೊಂಡು ಈ ಕಥೆನ ಡಿಸ್ಕಸ್ ಮಾಡಿದ್ದಾರೆ ಅಥವಾ ಈ ಕಥೆನ ಹೇಳಿದ್ದಾರೆ ಅಂತ ನಾವು ಹೇಳೋದಾದರೆ ವದಂತಿ ಅನ್ನೋದು ಒಬ್ಬ ವ್ಯಕ್ತಿಯನ್ನು ಎಷ್ಟು ಕುಗ್ಸುತ್ತೆ, ಹಾಗೆಯೇ ಆ ವದಂತಿಯಿಂದ ಎಷ್ಟೆಲ್ಲ ತೊಂದರೆಗಳಾಗುತ್ತೆ, ಎಷ್ಟೆಲ್ಲ ಅನಾಹುತ ಆಗ್ಬೋದು ಅನ್ನೋದನ್ನ ಇಲ್ಲಿ ಈ ಕತೆ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ನಾನು ನಿಮಗೆ ಕನ್ನಡದಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಮೊದಲಿಂದ ನಾವು ಆಗಲೇ ನೋಡ್ದಂಗೆ ಕ್ಯಾರೆಕ್ಟರ್ಸ್ ನೋಡಿದ್ವಿ ಯಾರ್ಯಾರು ಬರ್ತಾರೆ ಅಂತ. ಡೈರೆಕ್ಟ್ಲಿ ನೆಕ್ಸ್ಟು ನಾವು ಕತೆನ ಹೇಳ್ತೀನಿ. ನಾನು ಕತೆ ಏನಿದೆ ಅಂತ ನೋಡೋಣ. ನೆಕ್ಸ್ಟ್ ಮುಖ್ಯವಾಗಿ ಇಲ್ಲಿ ಬರುವಂತಹ ಕ್ಯಾರೆಕ್ಟರ್ ನಾತು. ಅವನು ಏನಾಗಿರ್ತಾನೆ? ಬ್ಯಾಂಕಲ್ಲಿ ಸ್ವೀಪರ್ ಆಗಿರ್ತಾನೆ. ಒಂದು ದಿನ ಏನಾಗುತ್ತೆ, ಅವನು ಬೆಳಗ್ಗೆನೇ ಮೆಟ್ಲತ್ರ ಕಸ ಗುಡಿಸುವಾಗ ತುಂಬಾ ಫ್ರಸ್ಟ್ರೇಷನ್ ಆಗಿರುತ್ತೆ, ತುಂಬಾ ಒಂಥರ ಡಿಸ್ಟರ್ಬಿಂಗ್ ಆಗಿರುತ್ತೆ ಅವನ ಮೈಂಡು. ಅವನು ಕಸ ಗುಡಿಸುವಾಗ ಕೋಪದಲ್ಲಿ ಕಸ ಗುಡಿಸ್ತಾ ಇರ್ತಾನೆ, ತುಂಬ ಫ್ರಸ್ಟ್ರೇಷನ್ ಇರುತ್ತೆ. ಯಾವುದೇ ವ್ಯಕ್ತಿ ಅವನ್ನ ನೋಡಿದ್ರೆ ಗೊತ್ತಾಗುತ್ತೆ ಅವನು ಏನೋ ಮೈಂಡಲ್ಲಿ ಅಪ್ಸೆಟ್ ಆಗಿದ್ದಾನೆ ಯಾವುದೋ ವಿಷಯಕ್ಕೆ, ಅಥವಾ ತುಂಬ ಫ್ರಸ್ಟ್ರೇಷನ್ನು ಅಥವಾ ಕೋಪದಲ್ಲಿ ಆ ವ್ಯಕ್ತಿ ಕಸ ಗುಡಿಸ್ತಾ ಇರ್ತಾನೆ. ಆ ಒಂದು ಟೈಮಲ್ಲಿ ಬರುವಂಥ ವ್ಯಕ್ತಿ ಯಾರು ಅಂದರೆ ಸೀತಾರಾಮ್ ಅನ್ನೋ ವ್ಯಕ್ತಿ ಬರ್ತಾರೆ. ಫುಲ್ಲು ಅವ್ರು ಏನಾಗಿರ್ತಾರೆ ಅಂತಂದರೆ ವಾಷರ್ಮನ್ ಸನ್ ಅಂತ ನಾನು ಆಗಲೇ ಹೇಳಿದೆ. ಅವರು ಹೊಸ ಬಟ್ಟೆಗಳನ್ನ ಅಥವಾ ಒಗೆದಿರೋ ಬಟ್ಟೆಗಳನ್ನ, ಒಗೆದಿರೋ ಬಟ್ಟೆಗಳನ್ನ ಅವ್ರು ಏನು ಮಾಡ್ತಾರೆ ಅಂತಂದರೆ ಆಲ್ರೆಡಿ ಬಂಡಲೆಲ್ಲ ಮಾಡಿರ್ತಾರೆ, ಕಟ್ಟಿರ್ತಾರೆ ಒಗೆದಿರೋ ಬಟ್ಟೆಗಳನ್ನ, ಅದನ್ನು ಡೆಲಿವರಿ ಕೊಡೋಕ್ಕೆ ಹೋಗ್ತಿರ್ತಾರೆ. ಸೈಕಲಲ್ಲಿ ಹೋಗ್ತಿರುವಾಗ ನಾತು ಅನ್ನೋರನ್ನ ಮೀಟ್ ಆಗಿಬಿಟ್ಟು ಕೇಳ್ತಾರೆ, ಯಾಕೆ ನೀನು ಏನಾಗಿದೆ ಇಷ್ಟೊಂದು ಫ್ರಸ್ಟ್ರೇಷನಲ್ಲಿ ಕಸ ಗುಡಿಸಿದ್ಯಾ, ಅಥವಾ ಕಸ ಎಲ್ಲ ಗುಡಿಸುವಾಗ ಅಷ್ಟು ಫ್ರಸ್ಟ್ರೇಷನಲ್ಲಿ ತುಂಬ ಧೂಳು ಎದ್ದೇಳ್ತಿರುತ್ತೆ. ಈ ಒಂದು ವಿಚಾರನ ಗಮನಿಸಿ ಸೀತಾರಾಮ್ ಅವರು ಕೇಳ್ತಾರೆ, ಏನಾಗ್ತಿದೆ ನಾತು, ಯಾಕೆ ಅಷ್ಟೊಂದು ಧೂಳೆಲ್ಲ ಎದ್ದೇಳ್ತಿದೆ, ಧೂಳು ಎಬ್ಬಿಸುವಂಗೆ ಕಸ ಗುಡಿಸ್ತಿದ್ಯಲ್ಲ, ಏನು ಕತೆ? ನೀನು ಹೇಳಿದ್ದೆ ಅಲ್ವಾ ಈ ತಿಂಗಳು 2 ರೂಪಾಯಿನ ಎಕ್ಸ್ಟ್ರಾ ಮಾಡ್ತಾರೆ ಬ್ಯಾಂಕ್ ಹೋಗು ಅಂತ ಹೇಳಿದ್ದೆ ಅಲ್ವಾ, ಏನಾಯಿತು ಕತೆ ಅಂತ ಹೇಳ್ತಾರೆ. ಈ ಒಂದು ಕ್ವಶನ್ಗೆ ನಾತು ಏನಂತ ಹೇಳ್ತೇನೆ ಅಂತಂದರೆ, ಅವನಿಗೆ ಆಲ್ರೆಡಿ ತುಂಬ ಕೋಪ ಇರುತ್ತೆ, ಫ್ರಸ್ಟ್ರೇಷನ್ ಇರುತ್ತೆ. ಈ ವಿಷಯನ ನನ್ನ ಹತ್ರ ಹೇಳಬೇಡ ದಯವಿಟ್ಟು. ಇದ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ನಿಜ ಇಂಟ್ರೆಸ್ಟ್ ಇಲ್ಲ. ಏನಕ್ಕೆ ಅಂತಂದರೆ ಅವರು ರೆಗ್ಯುಲರ್ ಪೇನೇ ಮಾಡಿಲ್ಲ, ನನಗೆ ಬ್ಯಾಂಕ್ ಅವರು ಇನ್ನೂ ರೆಗ್ಯುಲರ್ ಪೇ ಮಾಡಿಲ್ಲ ಅಂತ ಹೇಳ್ತಾರೆ. ಈ ಒಂದು ಸ್ಟೇಟ್ಮೆಂಟ್ ಹೇಳೋದು ಯಾರು? ನಾತುಗೆ ತುಂಬ ಕೋಪ ಬರುತ್ತೆ. ಮತ್ತು ಅವ್ನಿಗೆ ಇನ್ನೂ ಸಂಬಳ ಆಗಿರಲ್ಲ, ಇನ್ನೂ 20ನೇ ತಾರೀಕು ಆಗಿರುತ್ತೆ, ಹಂಗಿದ್ರೂ ಸಂಬಳ ಆಗಿರಲ್ಲ.
ಇದೆಲ್ಲನೂ ಅವನು ಸೀತಾರಾಮ್ ಹತ್ರ ಹೇಳ್ಕೊತಾನೆ. ನಾನು ಹೆಂಗಿದ್ರು ನಾನು ಕೆಲಸ ಬಿಡಬೇಕು ಅಂತಿದ್ದೀನಿ, ಇನ್ನೊಂದು ವಾರ ಕೆಲಸ ಮಾಡಿದ್ರೆ ನೆಕ್ಸ್ಟು ನಾನು ಬಿಟ್ಬಿಡ್ತೀನಿ, ನನ್ನ ಕೈಗೆ ಹಣ ಬಂದ ತಕ್ಷಣ ನಾನು ಈ ಕೆಲಸ ಮಾಡಲ್ಲ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡು ಸೀತಾರಾಮ್, ಹೌದಾ, ನನಗೆ ಯಾರಾದರೂ ಗೊತ್ತಿದ್ರೆ ಖಂಡಿತ ಹೇಳ್ತೀನಿ, ನಾನು ಹಿಂಗಿದ್ರು ಮನೆಗೆ ಹೋಗ್ತಾ ಇರ್ತೀನಲ್ಲ ಕೆಲಸದ ಮೇಲೆ, ಈ ಒಂದು ವಿಚಾರನ ಮೈಂಡಲ್ಲಿ ಇಟ್ಕೊಂಡು ನಾನು ನಿನಗೆ ತಿಳಿಸ್ತೀನಿ. ಏನಾಗುತ್ತೆ ಕೆಲಸ ಇದ್ದರೆ, ನಿನಗೆ ಸೂಟಬಲ್ ಆಗಿರೋಂಥ ಕೆಲಸ ಇದ್ದರೆ ನಾನು ನಿನಗೆ ಡೆಫಿನೆಟ್ಲಿ ತಿಳಿಸ್ತೀನಿ ಅಂತ ಯಾರು ಹೇಳ್ತಾರೆ? ಸೀತಾರಾಮ್ ಹೇಳ್ತಾರೆ ನಾತು. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ಅದೇ ದಿನ ಸೀತಾರಾಮ್ 4ನೇ ಮನೆ ಹತ್ರ ಹೋಗ್ಬೇಕಾದ್ರೆ ಆ ಮನೆಯಲ್ಲಿ ಇರುವಂತಹ ಲೇಡಿ ಶ್ರೀವಾಸ್ತವ ಅನ್ನೋ ಲೇಡಿ ಅವರು ಮೀಟಾಗಿ ಹೇಳ್ತಾರೆ, ನೀವು ಹಿಂಗೆ ಸ್ವೀಪರ್ನ ಕೇಳಬೇಕು ಅಥವಾ ಹೀಗೆ ಕೆಲಸದವ್ರನ್ನ ಹುಡುಕ್ತಾ ಇದ್ರಲ್ಲ, ನನಗೆ ಒಬ್ಬರು ನಾತು ಅಂತ ಗೊತ್ತು, ಸೊ ನಾತುನ ಡೈರೆಕ್ಟಾಗಿ ಮೀಟಾಗಿ, ಅಥವಾ ಅವನೇನಾದರೂ ನಿಮ್ಮ ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಒಪ್ಕೊಂಡ್ರೆ ಅವನಿಗೂ ಒಂದು ಎರ್ನಿಂಗ್ಸ್ ಅಂತಿರುತ್ತೆ, ಅಥವಾ ಒಂದು ಹಣ ಬರುವಂಗಿರುತ್ತೆ, ಅವನು ಒಂದು ಜೀವನ ಸಾಗಿಸ್ಬೋದು ಅನ್ನೋ ಉದ್ದೇಶದಲ್ಲಿ ಹೇಳ್ತಾರೆ. ಹೇಳೋವಂಥ ವ್ಯಕ್ತಿ ಯಾರು ಅಂತಂದರೆ ಇಲ್ಲಿ ಸೀತಾರಾಮ್ ಹೇಳ್ತಾನೆ. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ಇಲ್ಲಿ ನಾವು ಗಮನಿಸಬೇಕಾಗಿರೋದು, ಇಲ್ಲಿ ಶ್ರೀವಾಸ್ತವ ಅವರು ಕೇಳಿಸ್ಕೊತಾರೆ, ಗೊತ್ತಾಗುತ್ತೆ ಈ ಥರ ಒಬ್ಬ ವ್ಯಕ್ತಿ ಇದ್ದಾನೆ ಸ್ವೀಪರು, ಅವನು ಈ ಥರ ಕೆಲಸ ಮಾಡೋಕ್ಕೆ, ನಮ್ಮ ಮನೇಲಿ ಕೆಲಸ ಮಾಡೋಕ್ಕೆ ಒಪ್ಕೊಂಡಿದ್ದಾನೆ ಅನ್ನೋ ವಿಚಾರ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಅವ್ರಿಗೆ ಇನ್ನೊಂದು ವಿಚಾರ ಏನು ಗೊತ್ತಾಗುತ್ತೆ ಅಂತಂದರೆ, ಬ್ಯಾಂಕು ಆ ವ್ಯಕ್ತಿಗೆ ಇನ್ನೂ ತಿಂಗಳ ಸಂಬಳನೇ ಪೇ ಮಾಡಿಲ್ಲ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಇದು ತುಂಬ ಇಂಪಾರ್ಟೆಂಟ್. ಏನಕ್ಕೆ ಅಂತಂದರೆ, ಒಬ್ಬ ವ್ಯಕ್ತಿಯಿಂದ ಆಗುವಂಥ ಕಾನ್ವರ್ಸೇಷನ್ನು ಅಥವಾ ಅದೇ ಕಾನ್ವರ್ಸೇಷನ್ನು ಇನ್ನೊಬ್ಬ ವ್ಯಕ್ತಿಗೆ ಬಂದಾಗ ಹೆಂಗೆ ಚೇಂಜ್ ಆಗುತ್ತೆ ಅಥವಾ ಹೆಂಗೆ ಮಾಡಿಫೈ ಆಗುತ್ತೆ ಅಂತ ನಾವಿಲ್ಲಿ ಗಮನಿಸ್ಬೋದು. ನೆಕ್ಸ್ಟು ಶ್ರೀವಾಸ್ತವ ಅವ್ರಿಗೆ ಆಶ್ಚರ್ಯ ಪಡ್ತಾರೆ, ಹೌದಾ, ಹಂಗಾದ್ರೆ ಇನ್ನೂ ತಿಂಗಳ ಸಂಬಳನೇ ಆಗಿಲ್ವಾ, ಸರಿ ಆ ವ್ಯಕ್ತಿನ ಬಂದು ನಾನು ಮೀಟ್ ಮಾಡೋಕ್ಕೆ ಹೇಳು ಅಂತ ಹೇಳಿ ಅದೇ ದಿನ ಅವ್ರ ಮನೇಲಿ ಕೆಲಸಗಾರರಿಗೆ ಹೇಳ್ತಾರೆ, ಆಯಾಗೆ ಹೇಳ್ತಾರೆ, ಮಗುನ ನೋಡ್ಕೊ, ಹಾಗೇನೆ ಊಟದ ವ್ಯವಸ್ಥೆ ಎಲ್ಲ ನೀಟಾಗಿ ಮಾಡ್ಕೊಬಿಡು, ನನಗೆ ಸ್ವಲ್ಪ ಶಾಪಿಂಗ್ ಇದೆ, ನಾನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಶ್ರೀವಾಸ್ತವ ಹೇಳಿ ಅದೇ ದಿನ ಶಾಪಿಂಗ್ಗೆ ಹೋಗ್ತಾರೆ. ಶಾಪಿಂಗ್ಗೆ ಹೋಗುವಂತಹ ಎಪಿಸೋಡು ತುಂಬಾ ಇಂಪಾರ್ಟೆಂಟ್. ಅದೇ ದಿನ ಅವ್ರು ಏನು ಮಾಡ್ತಾರೆ, ಪಿಪಲ್ ನಗರ್ ಮಾರ್ಕೆಟ್ಗೆ ಹೋಗ್ತಾರೆ. ಪಿಪಲ್ ನಗರ್ ಮಾರ್ಕೆಟ್ಗೆ ಹೋದಾಗ ಅಲ್ಲಿ ಮಿಸಸ್ ಭೂಷಣ್ನ ಭೇಟಿಯಾಗ್ತಾರೆ. ಇಲ್ಲಿ ಮಿಸಸ್ ಭೂಷಣ್ ಹಾಗೂ ಮಿಸಸ್ ಶ್ರೀವಾಸ್ತವ ಅವ್ರ ಮಧ್ಯೆ ನಡೆಯುವಂಥ ಕಾನ್ವರ್ಸೇಷನು ತುಂಬ ಇಂಪಾರ್ಟೆಂಟ್. ಏನಕ್ಕೆ ಅಂತಂದರೆ, ಅವರು ನಾನು ಹೇಳ್ದಂಗೆ ಅವರು ಶಾಪಿಂಗ್ ಹೋಗೋಕೆ ಹೋಗ್ತಾರೆ. ಅಲ್ಲಿ ಹುಣಸೆ ಮರದ ಕೆಳಗಡೆ ನೆರಳಬೇಕಿರುತ್ತೆ. ಹುಣಸೆ ಮರದ ಕೆಳಗಡೆ ಅವರು ನಿಂತ್ಕೋತಾರೆ. ತುಂಬ ಬಿಸಿಲಿರುತ್ತೆ, ಹಾಗೆ ತುಂಬಾ ಸೆಕೆ ಇರುತ್ತೆ. ಆ ಒಂದು ಟೈಮಲ್ಲಿ ಮಿಸಸ್ ಭೂಷಣ್ ಅದೇ ಜಾಗದಲ್ಲಿ ಇರ್ತಾರೆ. ಇವ್ರಿಗೂ ಮೀಟಾಗಿ ಏನು ಮಾಡ್ತಾರೆ, ಮಾತುಕತೆ ನಡೆಸ್ತಾರೆ. ಬೇಸಿಕ್ಕಾಗಿ ಅಂದರೆ ಜನರಲ್ ಆಗಿ ಮಾತುಕತೆ ನಡೆಸ್ತಾರೆ. ಏನು ಅಂತಂದರೆ, ಮಿಸಸ್ ಭೂಷಣ್ ಹೇಳ್ತಾರೆ, ನಾನು ಹಿಂಗೆ ಹೊಸ ಕ್ಲೋತ್ ತೊಗೊಂಡಿದ್ದೀನಿ, ಇದ್ರ ಬಗ್ಗೆ ಅಂತೆಲ್ಲ ಹೇಳಿ ಅದರ ಟೆಕ್ಸ್ಚರ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾರೆ. ಹಾಗೆಯೇ ಹೇಳ್ತಾರೆ, ಪಿಪಲ್ ನಗರಲ್ಲಿ ತುಂಬಾ ಸೆಕೆ ಇದೆ, ನಾನು ಯಾವತ್ತೂ ಇಷ್ಟು ಸೆಕೆ ಅಥವಾ ಇಷ್ಟು ಬೇಸಿಗೆಗಾಲದಲ್ಲಿ ಇಂಥ ಸೆಕೆನ ನಾನು ಯಾವತ್ತೂ ನೋಡಿರಲಿಲ್ಲ ಅಂತ ಹೇಳಿ ಅವರು ಹ್ಯಾಂಡ್ ಕರ್ಚೀಫ್ ಇರುತ್ತೆ, ಅದ್ರಲ್ಲಿ ಗಾಳಿ ಬೀಸ್ಕೊತಿರ್ತಾರೆ. ಇದೇ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ಮಿಸಸ್ ಶ್ರೀವಾಸ್ತವ ಬ್ಯಾಂಕ್ ಅವರ ಎಂಪ್ಲಾಯೀಸ್ಗಳಿಗೇ ಪೇ ಮಾಡ್ತಿಲ್ವಂತೆ ಸರಿಗೆ ಅಂತ ಹೇಳ್ತಾರೆ. ಹೌದಾ ಅಂತ ಹೇಳಿ ಮಿಸಸ್ ಭೂಷಣ್ ತುಂಬ ಶಾಕ್ ಆಗ್ತಾರೆ. ಬ್ಯಾಂಕೇ ಇಂಥ ಕತೆ ಆದರೆ ಅಂತಂದರೆ, ದಿವಾಳಿ ಆಗುವಂಥ ಹಂತಕ್ಕೆ ಬರ್ತಿದೆ ಅಂತಂದರೆ ಎಷ್ಟು ಡೇಂಜರ್ ಆಗಿರ್ಬೋದು ಅಂತನ್ನೋದನ್ನ ಯೋಚನೆ ಮಾಡಬೇಕು ಅಂತ ಮಿಸಸ್ ಭೂಷಣ್ ನೆನಪಿಸ್ಕೊತಾರೆ. ಮತ್ತು ಅವ್ರ ಮೈಂಡಲ್ಲಿ ಇರುತ್ತಿದ್ದು, ಹಿಂಗೆ ಒಂದು ದೊಡ್ಡ ಬ್ಯಾಂಕೇ ಹಿಂಗೆ ಕೊಲ್ಯಾಪ್ಸ್ ಆಗ್ತಿದೆ ಅಂತಂದರೆ ಅದರಲ್ಲಿರೋ ಜನರ ದುಡ್ಡು ಇನ್ನೇನಾಗ್ಬೋದು ಅನ್ನೋದನ್ನ ಮೈಂಡಲ್ಲಿರುತ್ತೆ. ಇಲ್ಲಿ ಇವ್ರ ಮಧ್ಯೆ ಆಗುವಂಥ ಕಾನ್ವರ್ಸೇಷನು ತುಂಬ ಇಂಪಾರ್ಟೆಂಟು. ಇದೊಂಥರ ಚೈನ್ ಥರ. ಆವತ್ತಿನ ದಿನ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹೇಗೆ ಆ ಇನ್ಫಾರ್ಮೇಷನ್ನು ಮಾಡಿಫೈ ಆಗುತ್ತೆ, ಹೇಗೆ ವದಂತಿ ಹಬ್ಬುತ್ತೆ ಅನ್ನೋದನ್ನ ನಾವು ನೋಡ್ಬೋದು ಇಲ್ಲಿ. ನೆಕ್ಸ್ಟು ಮಿಸಸ್ ಭೂಷಣ್ ಶ್ರೀವಾಸ್ತವ ಅವ್ರ ಜೊತೆ ಮಾತಾಡಿ ನೆಕ್ಸ್ಟು ಮುಂದಕ್ಕೆ ಹೋಗ್ತಾರೆ. ಅವ್ರ ಹಸ್ಬೆಂಡ್ನ ಮೀಟ್ ಆಗೋಕ್ಕೆ ಹೋಗ್ತಾರೆ. ಅಲ್ಲೇ ಇರ್ತಾರೆ ಅವರು ಮಾರ್ಕೆಟಲ್ಲೇ. ಮಿಸ್ಟರ್ ಭೂಷಣ್ ಅವರು ಕಮಲ್ ಕಿಶೋರ್ ಅನ್ನೋ ಫೋಟೋಗ್ರಫಿ ಸ್ಟುಡಿಯೋ ಹತ್ರ ಮಿಸ್ಟರ್ ಭೂಷಣ್ ಇರ್ತಾರೆ. ಆಗ ಮಿಸಸ್ ಭೂಷಣ್ ಅವ್ರ ಹತ್ರ ಹೋಗಿ ಹೇಳ್ತಾರೆ, ನಾನು 1 ಅವರಿಂದ ಕಾಯ್ತಿದ್ದೆ, ಎಲ್ಲೋಗಿದ್ರಿ ನೀವು, ನಾನು ಎಷ್ಟು ಹುಡುಕಿದ್ರೂ ಸಿಗ್ತಿರ್ಲಿಲ್ವಲ್ಲ ಅಂತ ಹೇಳ್ತಾರೆ. ಆವಾಗ ಮಿಸ್ಟರ್ ಭೂಷಣ್ ಹೇಳ್ತಾರೆ, ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಿದ್ರೆ ನಾನು ಏನು ಮಾಡಲಿ, ಒಂದು ಅಂಗಡಿಯಿಂದ ಇನ್ನೊಂದು ಕಡೆ ಶಾಪಿಂಗ್ ಅಂತ ಹೋದರೆ ನಾನು ಹೆಂಗೆ ಹುಡುಕ್ಲಿ, ಹಾಗೆಯೇ ಒಂದು ಹೂದೋಟದಲ್ಲಿರುವಂತಹ ದುಂಬಿಗಳು ಹೆಂಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾವೋ ಹಂಗೆ ನೀನು ಹೋಗ್ತಿದ್ರೆ ನಾನು ಹೆಂಗೆ ಕಂಡು ಹಿಡಿಯೋಕ್ಕಾಗೋದು ಅಂತ ಹೇಳ್ತಾರೆ.
ಸರಿ ಇದೆಲ್ಲ ಬಿಡಿ, ಈಗ ಮೊದಲೇ ಈ ಶೆಕೆಲಿ ಈ ಬಿಸಿಲಲ್ಲಿ ಇದೆಲ್ಲ ಕಾನ್ವರ್ಸೇಷನ್ನು ಕಿತ್ತಾಟ ಎಲ್ಲ ಬೇಡ ಅನ್ನೋ ಅರ್ಥದಲ್ಲಿ ಇವ್ರು ಹೇಳ್ತಾರೆ, ನಿಮಗೊಂದು ವಿಷಯ ಗೊತ್ತಾ, ಬ್ಯಾಂಕು ಇನ್ನೇನು ಕೊಲಾಪ್ಸ್ ಆಗ್ತಿದೆಯಂತೆ ಅನ್ನೋ ವಿಷಯನ ಹೇಳ್ತಾರೆ. ಯಾರು? ಮಿಸ್ಟರ್ ಭೂಷಣ್ಗೆ ಹೇಳ್ತಾರೆ. ಆವಾಗ ಮಿಸ್ಟರ್ ಭೂಷಣ್ ತುಂಬ ಶಾಕ್ ಆಗ್ತಾರೆ. ಹೌದಾ, ಇಷ್ಟೆಲ್ಲ ಆಗಿದೆಯಾ, ಅಂದರೆ ಪೀಪಲ್ ನಗರ್ ಬ್ಯಾಂಕು ಕೊಲಾಪ್ಸ್ ಆಗೋವಂಥ ಹಂತದಲ್ಲಿದೆಯಾ ಅಂತ ಹೇಳ್ತಾರೆ. ಸೊ ಆವಾಗ ಅಲ್ಲೇ ಇದ್ದಂಥ ಕಮಲ್ ಕಿಶೋರು ಕೇಳಿಸ್ಕೊತಾರೆ, ಹೌದಾ, ಯಾವ ಬ್ಯಾಂಕು, ಎಲ್ಲಿ, ಏನು ಕತೆ ಅಂತ. ಆವಾಗ ಮಿಸ್ಸಸ್ ಭೂಷಣ್ ಹೇಳ್ತಾರೆ, ಈ ಥರ ಪೀಪಲ್ ನಗರ್ ಬ್ಯಾಂಕು ಅವ್ರ ಎಂಪ್ಲಾಯೀಸ್ಗೆ ಸ್ಯಾಲರಿ ಪೇ ಮಾಡೋಕ್ಕಾಗದೆ ದಿವಾಳಿ ಹಂತದಲ್ಲಿ ಇದ್ದಾರಂತೆ ಅಂತ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಂತಹ ಕಮಲ್ ಕಿಶೋರು ನೆಕ್ಸ್ಟ್ ಪಕ್ಕದಲ್ಲೇ ಇರುವಂತಹ ದೀಪ್ ಚಂದ್ ಅಂದರೆ ಬಾರ್ಬರ್ ಶಾಪ್ಗೆ ಹೋಗ್ಬಿಟ್ಟು, ಅಂದರೆ ಅಲ್ಲೇ ಪಕ್ಕದಲ್ಲಿರ್ತಾರೆ, ಅವರು ಹೇಳ್ತಾರೆ, ನೋಡು ದೀಪ್ ಚಂದ್, ಈ ಥರ ಪೀಪಲ್ ನಗರ್ ಬ್ಯಾಂಕು ಇನ್ನೇನು ಬಿದೋಗೋ ಸ್ಟೇಜಲ್ಲಿ ಇದೆಯಂತೆ, ದಿವಾಳಿ ಆಗ್ತಿದೆಯಂತೆ, ಆ ಬ್ಯಾಂಕಲ್ಲಿ ನಿನ್ನ ಅಕೌಂಟ್ ಇದೆ ಅಲ್ವಾ, ನಿನ್ನ ಅಮೌಂಟ್ನೆಲ್ಲ ಸೇಫ್ ಮಾಡ್ಕೋ ಅಂತ ಹೇಳ್ತಾರೆ. ಈ ಒಂದು ವಿಚಾರ ದೀಪ್ ಚಂದ್ಗೆ ತುಂಬಾ ಶಾಕಿಂಗ್ ಆಗಿರುತ್ತೆ, ತುಂಬಾ ಬೇಜಾರಾಗುತ್ತೆ, ಹಾಗೆಯೇ ಜೀರ್ಣಿಸ್ಕೊಳ್ಳೋಕ್ಕಾಗದೇ ಇರೋಂಥ ವಿಚಾರ ಇವೆಲ್ಲ. ಆವಾಗ ಏನಾಗುತ್ತೆ, ಆ ಒಂದು ಟೈಮಲ್ಲಿ ಅಂದರೆ ಈ ವಿಚಾರ ದೀಪ್ ಚಂದ್ ಕಿವಿಗೆ ಬೀಳುವಂಥ ಟೈಮಲ್ಲಿ ಏನಾಗುತ್ತೆ, ಮುಂದೆ ಒಬ್ಬ ವ್ಯಕ್ತಿ ಇರ್ತಾರೆ, ಎಲ್ಡರ್ಲಿ ಪರ್ಸನ್, ತುಂಬ ವಯಸ್ಸಾದಂಥ ವ್ಯಕ್ತಿ ಇರ್ತಾರೆ, ಅವ್ರಿಗೆ ಹೇರ್ ಕಟ್ ಮಾಡುವಂಥ ಟೈಮಲ್ಲಿ ಆ ಸುದ್ದಿ ತಿಳಿಸಿದ ತಕ್ಷಣ, ಇವ್ರಿಗೆ ತಿಳಿದ ತಕ್ಷಣ ತುಂಬ ಶಾಕ್ ಆಗುತ್ತೆ. ಸೊ ಆ ಒಂದು ಟೈಮಲ್ಲಿ ಏನಾಗುತ್ತೆ, ಅವರು ಮುಂದೆ ಕೂತಿರುವಂಥ ಕಸ್ಟಮರ್ ಹೇರ್ನ ಕಟ್ ಮಾಡುವಾಗ ಕಿವಿಗೆ ಒಂಚೂರು ಏಟ್ ಮಾಡಿಬಿಡ್ತಾರೆ, ರೈಟ್ ಇಯರ್ಗೆ ಒಂಚೂರು ಗಾಯ ಮಾಡಿದಾಗ ಏನಾಗುತ್ತೆ, ಆ ವಿಚಾರ ಕೇಳಿ ಕೈ ಸ್ವಲ್ಪ ನಡುಗ್ದಂಗೆ ಆಗುತ್ತೆ. ಸೊ ನಡುಗ್ದಾಗ ಏನಾಗುತ್ತೆ, ಇವರು ಕಸ್ಟಮರ್ ಕಿವಿನ ಒಂದು ಚಿಕ್ಕ ಕಟ್ಟಾದಂಗೆ ಆಗುತ್ತೆ, ಗಾಯ ಆದಂಗೆ ಆಗುತ್ತೆ. ಈ ಒಂದು ಪೇಯ್ನಿಂದ ಆ ಕಸ್ಟಮರು ತುಂಬ ಪೇಯ್ನ್ ಪಡ್ತಾರೆ, ತುಂಬ ನೋವಾಗುತ್ತೆ ಅವರಿಗೆ. ನೋವು ಇಲ್ಲಿ ಎರಡು ರೀತಿ, ಒಂದು ಆಲ್ರೆಡಿ ಕಿವಿಲಿ ಏಟಾಗಿದೆ, ಇನ್ನೊಂದು ಈ ಥರ ಬ್ಯಾಂಕ್ ಕೊಲ್ಯಾಪ್ಸ್ ಆಗ್ತಿದೆ ಅನ್ನೋ ವಿಚಾರ ಗೊತ್ತಾಗುತ್ತೆ. ಬ್ಯಾಂಕ್ ಕೊಲ್ಯಾಪ್ಸ್ ಆಗ್ತಿದೆ ಅನ್ನೋ ವಿಚಾರ ಎಲ್ಡರ್ಲಿ ಪರ್ಸನ್ಗೆ ಗೊತ್ತಾದಾಗ ಅವರು ಇಮಿಡಿಯೇಟಾಗಿ ಏನು ಮಾಡ್ತಾರೆ, ಆ ಒಂದು ಎಲ್ಡರ್ಲಿ ಪರ್ಸನ್ ಏನಿರ್ತಾರೆ, ಈ ಒಂದು ವಿಚಾರ ಅವ್ರಿಗೆ ಗೊತ್ತಾದಾಗ ಜನರಲ್ ಮರ್ಚೆಂಟ್ ಸ್ಟೋರ್ಗೆ ಭೇಟಿ ನೀಡಿ ತಕ್ಷಣ ಅಲ್ಲಿರೋ ಟೆಲಿಫೋನ್ನಿಂದ ಫೋನ್ ಮಾಡ್ತಾರೆ. ಯಾರಿಗೆ? ಪೀಪಲ್ ನಗರ್ ಬ್ಯಾಂಕ್ ಓನರ್ ಇರ್ತಾರಲ್ಲ, ಆ ಸೇತ್ ಗೋವಿಂದ್ರ, ಅವರಿಗೆ ಫೋನ್ ಮಾಡಿ ಕೇಳ್ತಾರೆ. ಅಲ್ಲಿ ರಿಸೀವ್ ಮಾಡುವಂಥ ವ್ಯಕ್ತಿ ಬೇರೆಯವರಾಗಿರ್ತಾರೆ, ಅವ್ರ ಅಸಿಸ್ಟೆಂಟ್ ಅಂತ ನಾವು ಅಸ್ಯೂಮ್ ಮಾಡ್ಬೋದು. ಬೇರೆ ವ್ಯಕ್ತಿ ರಿಸೀವ್ ಮಾಡಿ ಹೇಳ್ತಾರೆ, ಈ ಥರ ಬ್ಯಾಂಕ್ ಈ ಥರ ಕೊಲ್ಯಾಪ್ಸ್ ಆಗ್ತಿದೆಯಲ್ಲ ಅಂತ ವಿಚಾರ ಇವರು ಡೈರೆಕ್ಟಾಗಿ ಹೇಳಲ್ಲ. ಅಂದರೆ ಸೇತ್ ಗೋವಿಂದ್ರಮ್ನ ನಾವು ಮೀಟ್ ಆಗಬೇಕಿತ್ತು ಅಂತ ಹೇಳಿದಾಗ, ಇಲ್ಲ ಸರು ಕಾಶ್ಮೀರಲ್ಲಿದ್ದಾರೆ, ಅಂದರೆ ಹಾಲಿಡೇಸ್ ಮೇಲೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಬಟ್ ಈ ವ್ಯಕ್ತಿ ಏನು ಅನ್ಕೋತಾರೆ, ಈ ಥರ ಬ್ಯಾಂಕ್ ಕೊಲ್ಯಾಪ್ಸ್ ಆಗ್ತಿದೆಯಲ್ಲ ಅಂತ ಕಾಶ್ಮೀರ್ಗೆ ಓಡೋಗಿದ್ದಾರೆ ಓನರು ಅಂತ ಹೇಳಿ ಅಲ್ಲಿ ಆಚೆ ಬಂದು ಎಲ್ಲರ ಹತ್ರನೂ ಹೇಳ್ತಾರೆ, ಈ ಥರ ಬ್ಯಾಂಕ್ ಕೊಲ್ಯಾಪ್ಸ್ ಆಗ್ತಿದೆ, ಓನರ್ ಕೂಡ ಊರು ಹೋಗಿದ್ದಾರೆ, ಕಾಶ್ಮೀರಲ್ಲಿದ್ದಾರೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಇಡೀ ಪೀಪಲ್ ನಗರ್ ಬ್ಯಾಂಕ್ ವಿಚಾರ ಎಲ್ಲರಿಗೂ ಗೊತ್ತಾಗಿ ಎಲ್ಲ ಜನ ಬ್ಯಾಂಕ್ ಮುಂದೆ ಜಮಾಯಿಸ್ತಾರೆ. ಅಕೌಂಟ್ ಇರಲಿ ಬಿಡಲಿ, ಯಾರ ಹತ್ರ ಅಕೌಂಟ್ ಇರಲ್ಲ ಅವ್ರಿಗೂ ಸೇರ್ಕೋತಾರೆ. ಕಲ್ಲೊಡಿಯೋದಾಗಿರ್ಬೋದು ಬ್ಯಾಂಕ್ಗೆ, ಅಥವಾ ಮ್ಯಾನೇಜರ್ ಜೊತೆ ಜಗಳ ಆಡೋದಾಗಿರ್ಬೋದು, ತುಂಬಾ ತುಂಬ್ಕೋತಾರೆ. ಮ್ಯಾನೇಜರು ಅಥವಾ ಅಲ್ಲಿನ ಸ್ಟಾಫು ಎಷ್ಟು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಬಟ್ ಅದಾಗಲ್ಲ, ಸಕ್ಸಸ್ಫುಲ್ಲಾಗಿ ಆಗಲ್ಲ. ಹೇಳ್ತಾರೆ ಅಂದರೆ ಮೇನ್ ಬ್ಯಾಂಕಿಗೆ ಹೋಗಿ ಅಲ್ಲಿ ಎಮರ್ಜೆನ್ಸಿ ಫಂಡನ್ನ ಯೂಸ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಹಾಗೆಯೇ ಅದು 30 ಮೈಲಿ ದೂರ ಇರೋದ್ರಿಂದ ತಕ್ಷಣಕ್ಕಾಗದೇ ಇರೋವಂಥ ಮಾತು, ನೀವು ಇವತ್ತೆಲ್ಲ ಹೋಗಿ ನಾಳೆ ಬನ್ನಿ ಚೆಕ್ ಬುಕ್ಸ್ ಜೊತೆ ಅಂತ ಹೇಳ್ತಾರೆ. ಬಟ್ ಜನ ಕೇಳಿಸ್ಕೊಳ್ಳೋಂಥ ತಾಳ್ಮೇಲೆ ಇರೋದೇ ಇಲ್ಲ. ಅವ್ರು ಏನು ಮಾಡ್ತಾರೆ, ತುಂಬ ಗಲಭೆನ ಶುರು ಮಾಡ್ತಾರೆ. ಕಲ್ಲು ಹೊಡೆಯೋದಾಗಿರ್ಬೋದು, ಅಲ್ಲಿನ ಗ್ಲಾಸ್ ಬ್ರೇಕ್ ಮಾಡೋದಾಗಿರ್ಬೋದು ಎಲ್ಲ ಮಾಡ್ತಾರೆ. ಆಮೇಲೆ ಇಲ್ಲಿ ನಡೆಯುವಂತಹ ವಿಚಾರ, ಇನ್ನೊಂದು ವಿಚಾರ ನೀವು ಗಮನಿಸಬೇಕು. ಇಲ್ಲಿ ಜನಕ್ಕೆ ಗೊತ್ತಾದಾಗ ಓಲ್ಡ್ ಗಣಪತ್ ಅಂತ ಹೇಳಿದ್ನಲ್ಲ ಬೆಗ್ಗರು, ಆ ವ್ಯಕ್ತಿಗೂ ಗೊತ್ತಾಗುತ್ತೆ. ಎಲ್ಲರ ಕಣ್ಣಲ್ಲಿ ಅವ್ರು ಏನೋ ಒಬ್ಬ ಬೆಗ್ಗರಾಗಿರ್ತಾರೆ, ಮತ್ತು ಕಾಲು ಅಷ್ಟು ನಡೆಯೋಕ್ಕಾಗ್ತಾ ಇರಲ್ಲ, ಒಂದು ಕಾಲು. ಸೊ ಅವಾಗ ಏನಾಗುತ್ತೆ ಅಂತಂದರೆ ಈವ್ನಿಂಗು ಯಾರಾದರೂ ಒಬ್ಬರು ಅಸಿಸ್ಟ್ ಮಾಡೋದಾಗಿರ್ಬೋದು ಮಾಡ್ತಾ ಇರ್ತಾರೆ. ಬಟ್ ಆ ವ್ಯಕ್ತಿಗೆ ತಕ್ಷಣ ಗೊತ್ತಾದಾಗ ಬ್ಯಾಂಕ್ ಈ ಥರ ಕೊಲ್ಯಾಪ್ಸ್ ಆಗಿದೆ ಅಂದರೆ ಜನರ ಅಮೌಂಟ್ ರಿಸ್ಕಲ್ಲಿದೆ ಅಂತ ತಕ್ಷಣ ಗೊತ್ತಾದಾಗ ಕಾಲು ಕರೆಕ್ಟಾಗಿ ಇರುತ್ತೆ, ಏನೂ ಆಗಿರಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಓಡೋಗ್ಬಿಟ್ಟು ಎಲ್ಲರಿಗಿಂತ ಸ್ಪೀಡಾಗಿ ಓಡೋಗ್ತಾರೆ ಬ್ಯಾಂಕ್ ಹತ್ರ.
ಅಂತಂದರೆ ಅವ್ರು ಇಷ್ಟು ದಿನ ದುಡ್ಡುಗೋಸ್ಕರ ಹಿಂಗೆ ಮಾಡ್ತಿದ್ರು ಅನ್ನೋ ರೀತಿ ಅಸಂಪ್ಷನ್ ಬರುತ್ತೆ ಇಲ್ಲಿ. ಅಂದರೆ ನಾವು ಇಂಟರ್ಪ್ರೆಟ್ ಮಾಡ್ಬೋದು ಈ ರೀತಿ. ಅಂದರೆ ಈ ವ್ಯಕ್ತಿಗೂ ಬ್ಯಾಂಕಲ್ಲಿ 1000 ರೂಪಿ ಇತ್ತು ಅಕೌಂಟಲ್ಲಿ ಅನ್ನೋ ವಿಚಾರ ಗೊತ್ತಾಗುತ್ತೆ. ಈ ಎಲ್ಲ ಗಲಭೆ ಎಲ್ಲ ಆಗಿ ಎಲ್ಲನೂ ಈ ಥರ ಜನರನ್ನು ಕನ್ವಿನ್ಸ್ ಮಾಡೋದೆಲ್ಲ ಆಗೋಷ್ಟೊತ್ತಿಗೆ ಮಾರನೇ ದಿನ ನಾತು ತನ್ನ ಬ್ಯಾಂಕ್ ಹತ್ರ ಬರ್ತಾನೆ. ಬ್ಯಾಂಕ್ ಹತ್ರ ಬಂದು ನೋಡಿದಾಗ ತುಂಬ ಶಾಕ್ ಆಗುತ್ತೆ. ಏನಕ್ಕಂತಂದರೆ ಅಲ್ಲಿ ಆಗಿರೋಂತಹ ಗ್ಲಾಸ್ ಪೀಸಸ್ ಆಗಿರ್ಬೋದು, ಬಿದ್ದಿರೋಂತಹ ವಸ್ತುಗಳಾಗಿರ್ಬೋದು, ಕಲ್ಲುಗಳಾಗಿರ್ಬೋದು ನೋಡಿ ಗೊತ್ತಾಗುತ್ತೆ. ಅಯ್ಯೋ ಇದೇನಪ್ಪ ಕತೆ ಇದು, ನನಗಿನ್ನೂ ಸಂಬಳನೇ ನೀಟಾಗಿ ಕೊಟ್ಟಿಲ್ಲ, ಅದ್ರ ಜೊತೆಗೆ ಇದಿಷ್ಟು ಎಕ್ಸ್ಟ್ರಾ ಕೆಲಸ ಬೇರೆ ಮಾಡಬೇಕಲ್ಲ ಅಂತ ಅವನಿಗೆ ತುಂಬ ಫ್ರಸ್ಟ್ರೇಷನ್ ಆಗುತ್ತೆ ನಾತುಗೆ. ಆಮೇಲೆ ಇಲ್ಲಿ ನೀವು ಗಮನಿಸ್ಬೇಕಾಗಿರೋದು, ಅದೇ ಟೈಮಲ್ಲಿ ಸೀತಾರಾಮ್ ಬರ್ತಾರೆ. ಮತ್ತು ಸೀತಾರಾಮ್ ಬಂದು ಕೇಳ್ತಾರೆ ನಾತುಗೆ, ನೀನು ಗೊತ್ತಿಲ್ವಾ ವಿಷಯ ಏನಾಯಿತು ಅಂತ, ಬ್ಯಾಂಕ್ ಕೊಲ್ಯಾಪ್ಸ್ ಆಗ್ತಿದೆಯಂತೆ, ಅದಕ್ಕೆ ಜನ ನಿನ್ನೆ ಎಲ್ಲ ಬಂದು ಕೇಳ್ತಿದ್ರು ಅಂತೆಲ್ಲ ಹೇಳಿ ಹಿಂಗೆಲ್ಲ ಆಯಿತು, ತುಂಬ ಗಲಾಟೆ ಎಲ್ಲ ಆಯಿತು ಅಂತ ಹೇಳ್ತಾರೆ. ಸೀತಾರಾಮ್ ಈ ವಿಷಯ ತಲುಪಿಸ್ಬಿಟ್ಟು ನನ್ನ ಬ್ಯಾಂಕ್ ಅಕೌಂಟಲ್ಲಿ ಈ ಥರ ನನಗೆ ಬ್ಯಾಂಕ್ ಅಕೌಂಟೇ ಇಲ್ಲ ಅಂತ ಹೇಳಿ ಹೋಗ್ತಾರೆ ಅವ್ನ ಪಾಡಿಗೆ ಅವನು ಸೈಕಲಲ್ಲಿ. ಇಲ್ಲೇನಾಗುತ್ತೆ ಅಂತಂದರೆ ಸೀತಾರಾಮ್ ಈ ವಿಚಾರ ಹೇಳಿ ಹೋದಾದ್ಮೇಲೆ ನಾತುಗೆ ತುಂಬಾ ಡಿಸ್ಟರ್ಬ್ ಆಗುತ್ತೆ ಮೈಂಡು. ಹಾಗೇ ಅವನು ಮೆಟ್ಲು ಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾನೆ, ಇವತ್ತು ಏನೇ ಆದರೂ ಸರಿ ಮ್ಯಾನೇಜರ್ ಹತ್ರ ನನ್ನ ಅಮೌಂಟು ನನಗೆ ತಲುಪುವಾಗೆ ಮಾಡ್ಕೊಬಿಡ್ಬೇಕು, ಅಂದರೆ ನಾನಿಷ್ಟು ಏನು ನಾನು ಕೆಲಸ ಮಾಡಿದ್ದೀನಿ ಅದ್ರ ತಕ್ಕಂತೆ ನಾನು ಸಂಬಳ ಪಡ್ಕೊಳ್ಳೇಬೇಕು ಅಂತ ಹೇಳಿ ಅವನು ಯಾರೋ ಅಂದ್ಕೊಂಡಿರಲಿಲ್ಲ ಈ ಥರ ಬ್ಯಾಂಕು ಹಿಂಗೆ ಕೊಲ್ಯಾಪ್ಸ್ ಆಗುತ್ತೆ ಅಂತ, ಹಿಂಗೆಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳಿ ಇಲ್ಲಿಗೆ ಕತೆ ಎಂಡ್ ಆಗುತ್ತೆ. ನೀವು ಈ ಕಥೆಯಲ್ಲಿ ಬರುವಂತಹ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಪ್ಲಾಟ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಅಂತ ಅಂದರೆ ಕಥೆನ ಹೇಗೆ ಒಂದು ಥೀಮ್ ಇಟ್ಕೊಂಡು ಹೇಳ್ಕೊಂಡು ಹೋಗ್ತಾರೆ ಅನ್ನೋದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಅಂದರೆ ವದಂತಿ ಅನ್ನೋದು ಎಷ್ಟು ಗಲಭೆ ತರಿಸುತ್ತೆ, ಅಂದರೆ ಅದು ನಿಜಾನ ಸುಳ್ಳ ಏನು ಎತ್ತ ಯೋಚನೆ ಮಾಡ್ದೇ ನಾವು ನಡ್ಕೊಂಡ್ರೆ ಯಾವ ರೀತಿ ಪರಿಣಾಮಗಳಾಗುತ್ತೆ ಅನ್ನೋದನ್ನ ಈ ಕತೆ ತುಂಬ ಚೆನ್ನಾಗಿ ರಸ್ಕಿನ್ ಬಾಂಡ್ ಅವರು ಹೇಳಿದ್ದಾರೆ. ಈ ಒಂದು ಕಥೆಯಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋದು ಕ್ಯಾರೆಕ್ಟರ್ಸ್ ಯಾರ್ಯಾರು, ಥೀಮ್ ಯಾವುದು ಅಥವಾ ಮೇನ್ ಟಾಪಿಕ್ ಅಥವಾ ಥೀಮ್ ಯಾವುದ್ರ ಬಗ್ಗೆ ಹೇಳಿದ್ದಾರೆ ಅನ್ನೋದನ್ನ ನೀವು ನೆನ್ಪಿಟ್ಕೋಬೇಕು. ಈ ಒಂದು ಕತೆ ತುಂಬ ಚಿಕ್ಕ ಕತೆ ಆದರೂ ತುಂಬ ಡೀಪ್ ಮೀನಿಂಗ್ ಇರುವಂಥ ಕತೆ. ರಸ್ಕಿನ್ ಬಾಂಡ್ ಅವರು ಅರ್ಥಪೂರ್ಣವಾಗಿ ಬರೆದಿರೋಂಥ ಕತೆ ಅಂತ ನಾವು ಹೇಳ್ಬೋದು. ಈ ಒಂದು ಕತೆ ಎಕ್ಸ್ಪ್ಲನೇಷನ್ ಕನ್ನಡದಲ್ಲಿ ನಿಮಗೆ ಇಷ್ಟ ಆಗಿದ್ದರೆ ಪರ್ಪಲ್ ಪೇಜಸ್ ಅನ್ನೋ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.